ಪ್ರೀತಿಯ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವಂತಹ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಶತಮಾನೋತ್ಸವದ ಅಂಗವಾಗಿ ಕಾವ್ಯ ಪ್ರಸ್ತುತಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇಂದು ವಿಶ್ವ ಪುಸ್ತಕ ದಿನಾಚರಣೆ. ಈ ವಿಶ್ವ ಪುಸ್ತಕ ದಿನಾಚರಣೆ ಅಂಗವಾಗಿ ಕನ್ನಡ ವಿಭಾಗ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲ ಹಂತ ನಾವೀಗಾಗಲೇ ಪುಸ್ತಕ ಪ್ರದರ್ಶನ ಹಾಗೂ ಉದ್ಘಾಟನೆಯನ್ನು ಮಿತ್ರ ವೆಂಕಟರಾಜ್ ಅವರು ಮಾಡಿದ್ದಾರೆ. ಎರಡನೆಯ ಹಂತದ ಕಾರ್ಯಕ್ರಮ ಶತಮಾನೋತ್ಸವ ಒಂದು ಹಂತದಲ್ಲಿ ಕಾವ್ಯ ಪ್ರಸ್ತುತಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ನಮ್ಮ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಹಾಗೂ ನಮ್ಮೆಲ್ಲರ ಗುರುಗಳಾಗಿರುವಂಥ ಪ್ರೊಫೆಸರ್ JN ಉಪಾಧ್ಯಾಯ ಸರ್ ಅವರ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಆರಂಭಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಶತಮಾನೋತ್ಸವದ ನಿಮಿತ್ತ ಒಂದು ಕಾವ್ಯ ನಮನ ಕಾರ್ಯಕ್ರಮವನ್ನು ಕನ್ನಡ ವಿಭಾಗ ಆಯೋಜಿಸಿದೆ. ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರಿಗೂ ಕನ್ನಡ ವಿಭಾಗಕ್ಕೂ ಬಹಳ ಒಂದು ಅನ್ಯೋನ್ಯವಾದ ಅವಿನಾಭಾವ ಸಂಬಂಧವಿತ್ತು. GS ಶಿವರುದ್ರಪ್ಪನವರಿಗೆ ಮುಂಬೈ ಅಂದರೆ ಬಹಳ ಪ್ರೀತಿ ಅಂತ ಕಾಣುತ್ತೆ. ಮುಂಬೈ ಬಗ್ಗೆನೇ ಮುಂಬೈ ಜಾತಕವನ್ನು ಅವರು ಬರೆದಿದ್ದಾರೆ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಪ್ರತಿ ಕಾರ್ಯಕ್ರಮದಲ್ಲಿ ನನ್ನ ಮಾತು ಇದ್ದೇ ಇರುತ್ತೆ. ತೇರ ನೆಳೆವರು ನಾವು ಎಲ್ಲಿದ್ದರೇನು, ಬೊಂಬಾಯಿ, ಮದ್ರಾಸು, ಕಲ್ಕತ್ತಾ, ಡೆಲ್ಲಿ, ಎಲ್ಲೆಂದರಲ್ಲಿ ಕನ್ನಡದ ತೇರ ನೆಳೆವರು. ಹಾಗಾಗಿ ಅತ್ಯಂತ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂತಹ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಣ್ಣಬನಿಯನ್ನು ಗಾಢಗೊಳಿಸಿದಂತಹ ಮಹಾನ್ ಕವಿಯನ್ನು ನೆನೆಯುವ ಹೊತ್ತು ನಮ್ಮದು. ರಾಷ್ಟ್ರಕವಿ GS ಶಿವರುದ್ರಪ್ಪನವರ GSS ಅವರ ಒಂದು ಮುಖ್ಯ ಅಭಿವ್ಯಕ್ತಿ ಮಾಧ್ಯಮ ಕಾವ್ಯ. ಕವಿಯಾಗಿ ಅವರು ನಮಗೆಲ್ಲ ಒಂದು ರೀತಿಯಲ್ಲಿ ಜನಮನಕ್ಕೆ ತಲುಪಿದರು. ಆದರೆ ಕವಿಯಾಗಿ ಅವರು ತಮ್ಮನ್ನು ಸೀಮಿತಗೊಳಿಸಿಕೊಂಡವರಲ್ಲ. ಕಾವ್ಯ ಅವರ ಮುಖ್ಯ ಅಭಿವ್ಯಕ್ತಿ ಮಾಧ್ಯಮ. ಹೀಗಿದ್ದು ಒಳ್ಳೆಯ ಮೀಮಾಂಸಕರು. ಕಾವ್ಯ ಮೀಮಾಂಸೆಯ ಕುರಿತು ಅವರು ಬರೆದಂತಹ ಕೃತಿಯನ್ನು ತಾವೆಲ್ಲ ಓದಿದ್ದೀರಿ, ಕಾವ್ಯಾರ್ಥ ಚಿಂತನ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಶಸ್ತಿ ಸಿಕ್ಕಿದ್ದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳೋದು. ಹಾಗೆಯೇ ಒಳ್ಳೆಯ ವಿಮರ್ಶಕರು. ವಿಮರ್ಶೆಯ ಪೂರ್ವ ಪಶ್ಚಿಮ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹ ಒಂದು ಪಠ್ಯವಾಗಿ ಅದು ಬಹಳ ಜನಪ್ರಿಯವಾದದ್ದು. ಅವರು ಒಳ್ಳೆಯ ಪ್ರವಾಸ ಕಥನಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಲವರ್ಧನೆಗೆ ಅವರು ಮಾಡಿರುವಂತಹ ಒಂದು ಕೊಟ್ಟಿರುವಂತಹ ಕೊಡುಗೆ, ಯೋಗದಾನ ಇದೆ. ಅದು ಅತ್ಯಂತ ಮಹತ್ವ. ಯಾಕಂದರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕನ್ನಡವನ್ನು ಕಟ್ಟುವ, ಕನ್ನಡವನ್ನು ಬೆಳೆಸುವ, ಹೊಸ ತಲೆಮಾರನ್ನು ರೂಪಿಸುವ, ಕನ್ನಡಕ್ಕೆ ಹೊಸ ಆಯಾಮವನ್ನು ನೀಡುವ ಕೆಲಸವನ್ನು ಮಾಡಿದರು. GSS ಅವರು ಮಾಡಿರುವಂತಹ ಕೆಲಸ ಅಂತ ಹೇಳಿದರೆ ಅದು ಕಲ್ಪವೃಕ್ಷವನ್ನು ನೆಡುವುದು. ನೂರಾರು ಪ್ರತಿಭೆಗಳು ಇವತ್ತು ನಮ್ಮ ನಡುವೆ ಇರುವಂತಹ ಅನೇಕ ವಿಮರ್ಶಕರು GSS ಅವರ ವಿದ್ಯಾರ್ಥಿ. ಬೆಳಗ್ಗೆ ಕೃಷ್ಣಮೂರ್ತಿ ಹನೂರು ಅವರು ನೆನಪು ಮಾಡಿಕೊಂಡ್ರು, ಅಯ್ಯೋ ನನ್ನ ಗುರುಗಳ ಚಿತ್ರ ಇದು ಅಂತ. ನೋಡಿ, ಅಂತಹ ಜಯಸಾಲ್ಯನ್ ಅವರು ರಚಿಸಿರುವಂತಹ ಒಂದು ಚಿತ್ರ ಅತ್ಯಂತ ಸುಂದರವಾದಂತಹ ಒಂದು ಚಿತ್ರ. ಬೆಳಗ್ಗೆ ನೋಡಿ ನಾನು ಖುಷಿಪಟ್ಟೆ. GSS ಅವರು ಕವಿಯಾಗಿ ನಮ್ಮೆಲ್ಲರ ಒಂದು ಆದರಣೀಯ ವ್ಯಕ್ತಿಯಾಗಿ, ಕವಿಯಾಗಿ ಜನಪ್ರಿಯರಾದರು. ಯಾವುದೇ ಸಿದ್ಧಾಂತಕ್ಕೆ ತಮ್ಮನ್ನು ಅವರು ಕಟ್ಟಿ ಹಾಕಿಕೊಂಡವರಲ್ಲ. ಉದಯವಾಣಿಯ ಬಂಧುಗಳೆಲ್ಲ ಬಂದಿದ್ದಾರೆ, ಡಾಕ್ಟರ್ ದಿನೇಶ್ ಶೆಟ್ಟಿ ಅವರು, ಎಲ್ಲ ಮಿತ್ರರು ಬಂದಿರುವುದು ಖುಷಿಯನ್ನು ಕೊಟ್ಟಿದೆ. ಇವತ್ತು ನನಗೆ GSS ಬಹಳ ಮುಖ್ಯವಾಗಿ ಕಾಣ್ತಾರೆ. 90ರ ದಶಕದ ಆದಿಭಾಗದಲ್ಲಿ ಅನೇಕ ಸಂದರ್ಭಗಳಲ್ಲಿ GSS ಅವರನ್ನು ಮುಂಬೈಯಲ್ಲಿ ಅಡ್ಡಾಡಿಸುವ, ಏರ್ಪೋರ್ಟಿಗೆ ಅವ್ರ ಮಗ ಇಂಗ್ಲೆಂಡಲ್ಲಿದ್ದರು, ಕಾಲಕ್ಕೆ ಅವರನ್ನು ಬರಮಾಡಿಕೊಳ್ಳುವ, ಬೆಂಗಳೂರಿಂದ ಬರಮಾಡಿಕೊಳ್ಳುವುದು. ಆವಾಗ ಕೆಂಪೇಗೌಡ ವಿಮಾನ ನಿಲ್ದಾಣ ಇರಲಿಲ್ಲ. ಅವರು ದೆಹಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, NBT ಹೀಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ವಿಮಾನ ನಿಲ್ದಾಣದಿಂದ ಕರ್ಕೊಂಡು ಮುಂಬೈಯಲ್ಲಿ ಒಂದೆರಡು ದಿನ ಮೊಕ್ಕ. ಇದೇ ನಮ್ಮ ವಿಭಾಗದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಅನೇಕ 10 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡದ್ದು ನನಗೆ ನೆನಪಾಗುತ್ತೆ. ಬಹಳ ಸರಳ, ವಿರಳ, ಹೃದಯವಂತ ವ್ಯಕ್ತಿ ಅನ್ನುವಂಥದ್ದು. ಒಂದು ಕಡೆ ಅವರು ಹೇಳ್ತಾರೆ, ಅಯ್ಯ ನಾನೊಬ್ಬ ಕವಿ, ನನಗೆ ಬೇಕಾದದ್ದು ಹೃದಯವಿರುವಂತಹ ಕಿವಿ ಅಂತ. ಕವಿಗೆ ಬೇಕಾದದ್ದು
ಮುಖ್ಯವಾಗಿ ಕಿವಿಯನ್ನು. ಅವರು ಬರೆದ ಹಾಡುಗಳ ಸಂದರ್ಭವನ್ನು ನಾವು ಎಷ್ಟೋ ಸಂದರ್ಭದಲ್ಲಿ ಗಮನಿಸುವುದಿಲ್ಲ. ಗಮನಿಸಿ, ತಮ್ಮ ಗುರುಗಳಾದಂತಹ ತಸು ಶಾಮರಾಯರ ಬಗ್ಗೆ ಅವರಿಗೆ ಬಹಳ ಅಭಿಮಾನ. ಗುರುಗಳ ಒಂದು ದೃಷ್ಟಿಯಿಂದ ಅವರು ಅದೃಷ್ಟವಂತರು ಅಂತ ಅನ್ಕೊಂಡು ಟಿ.ಎಸ್. ವೆಂಕಣ್ಣಯ್ಯ ಆಗಿರ್ಬೋದು, ತಸು ಶಾಮರಾಯರಾಗಿರ್ಬೋದು, ಕುವೆಂಪುರವರಾಗಿರ್ಬೋದು. ಕುವೆಂಪುರವರ ಒಂದು ಸಾನ್ನಿಧ್ಯ ಅವರಿಗೆ ಸಿಕ್ಕಿದ್ರಿಂದ ಅವರ ಕಾವ್ಯದ ಗತಿಯೇ ಬದಲಾಯಿತು ಅಂತ ನಮ್ಗೆ ಗೊತ್ತಾಗುತ್ತೆ. ಕುವೆಂಪುರವರ ಮೆಚ್ಚಿನ ವಿದ್ಯಾರ್ಥಿ. ಕುವೆಂಪುರವರ ಮಾರ್ಗದರ್ಶನದಲ್ಲಿ ಅವರು ಮಹಾಪ್ರಬಂಧವನ್ನು ಬರೆದು ಒಪ್ಪಿಸಿದರು. ಅವರ ಮಹಾಪ್ರಬಂಧ ನಿಮಗೆ ಗೊತ್ತಿದೆ, ಸೌಂದರ್ಯ ಸಮೀಕ್ಷೆ ಅಂತ. ಸ್ವಲ್ಪ ಕಠಿಣ ಇದೆ. ವಿದ್ಯಾ ಅವರು ಮೊನ್ನೆ ಅವರೊಂದು ಪರೀಕ್ಷೆ ಕೂತ್ಕೊಂಡಿದ್ದಾರೆ, ಅದು ಓದ್ತಾ ಇದ್ರು ಏನು ಅಂತ. ಸೌಂದರ್ಯ ಸಮೀಕ್ಷೆ ಕನ್ನಡದ ಉತ್ಕೃಷ್ಟವಾದ ಮಹಾಪ್ರಬಂಧಗಳಲ್ಲಿ ಒಂದು. ದಯವಿಟ್ಟು ನೀವು ಅದನ್ನು ಓದಿಕೊಡ್ಬೇಕು. ಹಾಗಾಗಿ ಬರೇ ಕವಿಯಾಗಿ ಮಾತ್ರ ಮತ್ತೆ ಯಾವುದೇ ಸಿದ್ಧಾಂತಕ್ಕೆ ಅವರು ತಮ್ಮನ್ನ ಕಟ್ಟಿ ಹಾಕಿಕೊಂಡವರಲ್ಲ. ನನಗೆ ಬಹಳ ಸ್ವಾತಂತ್ರ್ಯೋತ್ತರ ಕನ್ನಡ ಕಾವ್ಯವನ್ನು ನೋಡಿದಾಗ ಸ್ವಾತಂತ್ರ್ಯೋತ್ತರ ಕನ್ನಡ ಕಾವ್ಯಕ್ಕೆ ಮಹತ್ವದ ಒಂದು ಕೊಡುಗೆಯನ್ನು ಕೊಟ್ಟವರು ನಮ್ಮ GSS ಅವರು. GSS ಎನ್ನುವಂತಹ ಮೂರಕ್ಷರದ ಮುಖಾಂತರವಾಗಿ ಅವರು ಜಗದಗಲ ಜನಪ್ರಿಯರಾದರು. ಅವರು ತಸು ಶಾಮರಾಯರು ಬಹಳ ನೆನಪು ಮಾಡಿಕೊಳ್ತಾರೆ. ಇವತ್ತು ಇದೀಗ ಕಲಾ ಭಾಗವತ್ ಅವರ ಹಾಡನ್ನು ಹಾಡಲಿಕ್ಕಿದ್ದಾರೆ. ಇನ್ನು 20ರ ಪ್ರಾಯದ ಯುವಕ, ಮೂಲತಃ ಹುಟ್ಟಿದ್ದು ನಿಮಗೆಲ್ಲ ಅದರ ಹಿನ್ನೆಲೆ ಗೊತ್ತಿದೆ. ನಮಗೆ ಶಿಕಾರಿಪುರದಲ್ಲಿ ಜನಿಸ್ತಾರೆ. ಮಲೆನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಶಿಕ್ಷಣವನ್ನು ಪಡೆದು ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಮೈಸೂರಿಗೆ ಬರ್ತಾರೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯನ್ನು ಪಡೆದು ಬಳಿಕ ಅಲ್ಲಿ MA ಪದವಿಯನ್ನು ಸಹ ಪಡಿತಾರೆ. 1946ರಲ್ಲಿ ಇನ್ನು ಸ್ವಾತಂತ್ರ್ಯ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಶಾಮರಾವ್ ಅವರ ಒಂದು ಸನ್ನಿಧಿಗೆ ಬಂದು ಅವರೊಟ್ಟಿಗೆ ಕವಿತೆಯನ್ನು ಬರಿತಾ ಇದ್ರು. ಅದನ್ನು ಕೇಳುವುದಕ್ಕೆ ಒಬ್ಬ ಕಿವಿ ಬೇಕಲ್ಲ, ಪ್ರೋತ್ಸಾಹ ಒಬ್ಬ ಯಾರಿಗೇ ಆಗಲಿ ಒಬ್ಬ ಕವಿಯಾಗಿ ರೂಪುಗೊಳ್ಳುವುದಕ್ಕೆ ತಿದ್ದಿ ತೀಡಿ ಮಾರ್ಗದರ್ಶನ ಮಾಡುವ ಒಬ್ಬ ಮಾರ್ಗದರ್ಶಕ ಬೇಕಲ್ಲ. ಆ ಕೆಲಸವನ್ನು ಮಾಡಿದವರು ತಸು ಶಾಮರಾಯರು. ತಸು ಶಾಮರಾಯರ ಪರಿಚಯ ನಿಮಗಿದೆ. ಮತ್ತೆ ಕನ್ನಡ ಸಾಹಿತ್ಯ ಚರಿತ್ರೆ ಬಹಳ ಸರಳವಾದಂತಹ ಸಾಹಿತ್ಯ ಚರಿತ್ರೆ ಅಂತ ಹೇಳಿದ್ರೆ ತಸು ಶಾಮರಾಯರು. ಅವರು ಒಳ್ಳೆಯ ಕಾದಂಬರಿಕಾರ, 3 ತಲೆಮಾರು ಒಳ್ಳೆಯ ಕಾದಂಬರಿಯರು. ಅಂಥವರು ಕುವೆಂಪುರವರು ಇವರೆಲ್ಲ ವಿದ್ಯಾರ್ಥಿಗಳೇ. ಒಂದು ರೀತಿಯಲ್ಲಿ ಕುವೆಂಪು, ಟಿ.ಎಸ್. ವೆಂಕಣ್ಣಯ್ಯ ಮತ್ತು ತಸು ಶಾಮರಾವ್ ಈ 3ರ ಒಂದು ಮಾರ್ಗದರ್ಶನದಲ್ಲಿ ಇವರು ಕವಿಯಾಗಿ ಬೆಳೆದರು ಅಂತ ಗೊತ್ತಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಶಾಮರಾಯರ ಬಗ್ಗೆ ಅವರಿಗೆ ಬಹಳ ಅಭಿಮಾನ. ಒಂದು ಪದ್ಯವನ್ನು ಬರೆದಿದ್ದಾರೆ ತಮ್ಮ ಗುರುವಿಗೋಸ್ಕರ, ಗುರುನಮನ ಅಂತ ಪದ್ಯವನ್ನು ಅವರು ಬರೆದಿದ್ದಾರೆ. ಆ ಗುರುನಮನವನ್ನು ಕಲಾ ಭಾಗವತ್ ಅವರು ನನ್ನ ಮಾತನ್ನು ಮುಂದುವರಿಸ್ತೀನಿ. ಆ ಗುರುನಮನವನ್ನು ಹಾಡಬೇಕು ಏನು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎನ್ನುವಂತಹ ಒಂದು ಪದ್ಯ. ತೃಪ್ತಿ ಅಂತ ಪದ್ಯ ಯಾರು ಹುಡುಕ್ತಾ ಇದ್ರು ನಿನ್ನೆ, ಯಾರು ಅದು ಎದೆ ತುಂಬಿ ಹಾಡಿದನು ಅಂತೇಳಿ ಪದ್ಯ ಏನಾದರೂ ಉಂಟು ಅಂತ. ಇಲ್ಲ, ತೃಪ್ತಿ, ಅವರಿಗೆ ಸಂತೃಪ್ತಿಯನ್ನು, ಗುರುವಿಗೆ ಗುರುನಮನ, ಕವಿ ವಿಭೂತಿಗೆ ನಮೋನ್. ಹಾಗೆ ಗುರುನಮನ, ಗುರು ವಿಭೂತಿಗೆ ನಮೋನ್ ಅಂತಹ ಒಂದು ಪದ್ಯವನ್ನು ಇದೀಗ ಭಾಗದ ಸಂಶೋಧನಾ ವಿದ್ಯಾರ್ಥಿ ಪಾಠ ಪ್ರವಚನದಲ್ಲಿ ಸಹಕರಿಸ್ತಾ ಇರುವಂತಹ ಪ್ರತಿಭಾವಂತರಾದಂತಹ ಕಲಾ ಭಾಗವತ್ ಅವರು ಹಾಡಬೇಕು ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ ಸರ್. ಈಗಾಗಲೇ ಈ ಹಾಡಿನ ಸಂದರ್ಭವನ್ನು ವಿವರಿಸಿದ್ದಾರೆ. ಇದು GSS ಅವರ 1951ರಲ್ಲಿ ಪ್ರಕಟವಾದ ಸಾಮಗಾನ ಎನ್ನುವಂತಹ ಕವನ ಸಂಕಲನದ ಒಂದು ಗೀತೆ. ತೃಪ್ತಿ ಅಂತ ಇದರ ಶೀರ್ಷಿಕೆ. ಈಗಾಗಲೇ ಎಲ್ಲರೂ ಕೇಳಿರುವಂಥದ್ದು ಎದೆ ತುಂಬಿ ಹಾಡುವೆನು ಎಂದು ಅಂದು ನಾನು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಇಂದು ನಾ ಹಾಡಿದರು ಅಂದಿನ
ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶೆಯಲ್ಲಿ GSS ಅವರ ಸ್ಥಾನ ನಿರ್ದೇಶನ ಮಾಡುವ ಸಂದರ್ಭದಲ್ಲಿ ಅವರನ್ನು ನಾವು ಸಮನ್ವಯ ಕವಿ ಅಂತ ಕರಿತಾರೆ. ನೀವು ಕೇಳಿರ್ಬೋದು, GSS ಅಂದ ತಕ್ಷಣ ಸಮನ್ವಯ ಕವಿ. ಚನ್ನವೀರ ಕಣವಿ ಅವರನ್ನು ನಾವು ಸಮನ್ವಯ ಕವಿ. ಯಾಕೆ ವಿಮರ್ಶಕರು ಅವರನ್ನು ಹಾಗೆ ಹಣೆಪಟ್ಟಿ ಹಚ್ಚಿದ್ದಾರೆ ಅಂತ ಹೇಳಿದರೆ, ವಿಶೇಷವಾಗಿ ಅವರು ಬರೆದದ್ದು 1946 51ರಲ್ಲಿ, ಈಗಾಗಲೇ ಕಲಭಾಗವತವರು ಹೇಳಿದರು, 51ರಲ್ಲಿ ಅವರ ಮೊದಲ ಸಾಮಗಾನ ಚೊಚ್ಚಲ ಕವಿತಾ ಸಂಕಲನ ಪ್ರಕಟವಾಯಿತು. ಆ ಬಳಿಕ ನಿರಂತರವಾಗಿ ಅವರು ಕವಿತೆಯಲ್ಲಿ ತಮ್ಮನ್ನು ವಿಶೇಷವಾಗಿ ಅಂದಿಕೊಂಡು ತೊಡಗಿಸಿಕೊಂಡು ಅವರ ಪ್ರತಿಭೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳಗಿದ್ದನ್ನು ಕಾವ್ಯ ಅವರ ವಿಶೇಷವಾದಂತಹ ಒಂದು ಮಾಧ್ಯಮ ಇದೆ. ಹಾಗಿದ್ದು ಅವರು ನವೋದಯಕ್ಕೆ ಅಂಟಿಕೊಂಡವರು. ನೀವು ಅವರ ಮುಂಬೈ ಜಾತಕ ಆ ಕವಿತೆಯನ್ನು ದಯವಿಟ್ಟು ಓದಬೇಕು, ತುಂಬ ಚೆನ್ನಾಗಿದೆ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಅಂತ ಹೇಳಿ ಕವಿತೆ ಆರಂಭ ಆಗುತ್ತೆ. ಅದು ನವ್ಯ ಮಾದರಿಯ ಕವಿತೆ, ಎಲ್ಲರೂ ಈಗಾಗಲೇ ಗುರುತಿಸಿದ್ದಾರೆ. ನವ್ಯ, ನವೋದಯ, ಪ್ರಗತಿಶೀಲ, ಬಂಡಾಯ, ದಲಿತ ಎಲ್ಲ ಮಾದರಿಯ ಒಂದು ಸಂವೇದನೆಗಳನ್ನು ಮೈಗೂಡಿಸಿಕೊಂಡು ತನ್ನದೇ ಆದ ಹಾದಿಯನ್ನು ಹಿಡಿದಂತಹ ಒಬ್ಬ ಮಹತ್ವದ ಕವಿ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗುತ್ತೆ. ಅವರನ್ನ ಒಂದು ವಿಶೇಷ ಸಂದರ್ಶನ ಮಾಡುವ ಸಂದರ್ಭ ನನಗೆ ಸಿಕ್ಕಿತ್ತು. ಆವಾಗ ಉದಯವಾಣಿಯ KT ವೇಣುಗೋಪಾಲ್ ಅವರು ಒಂದು ಸಂದರ್ಶನ ಮಾಡಿಕೊಡಿ ಅಂತ ಸುದೀರ್ಘ ಸಂದರ್ಶನವನ್ನು ಮಾಡಿಕೊಟ್ಟೆ. ಸಣ್ಣ ಸಂದರ್ಶನ ಹಾಕಿದ್ರು ಅವರು. ಆಮೇಲೆ ಏನೇ ಇರಲಿ, ಆದರೆ ಆ ಸಂದರ್ಭದಲ್ಲಿ ಈಗಾಗಲೇ ಬಾಳ್ವೆಗೆ ಬೆಳಕಾದವರು ಅಂತ ಹೇಳಿ ಅವರ ಒಂದು ಸಂದರ್ಶನದ ಒಂದು ಸಣ್ಣ ಇದಿತ್ತು. ಆ ಸಂದರ್ಭದಲ್ಲಿ ನೀವೇಕೆ ಬರೆಯುತ್ತೀರಿ ಅಂತ ಸಾಮಾನ್ಯವಾಗಿ ಕವಿ ಕಲಾವಿದರಿಗೆ ನಾವು ಕೇಳುವಂತಹ ಒಂದು ಪ್ರಶ್ನೆ. ಅವರು ಅದಕ್ಕೆ ಉತ್ತರ, ಯಾರಾದರೂ ನೀವೇಕೆ ಬರೆಯುತ್ತೀರಿ ಎಂದು ನನ್ನನ್ನು ಪ್ರಶ್ನಿಸಿದರೆ ಉತ್ತರಿಸುವುದು ಬಹಳ ಕಷ್ಟವಾಗುತ್ತದೆ. ಇಷ್ಟು ಗಾಬರಿಗೊಳಿಸುವ ಪ್ರಶ್ನೆ ಮತ್ತೊಂದಿಲ್ಲ ಅಂತ ಹೇಳ್ತಾನೆ ಕವಿ. ಹೇಳ್ತಾರೆ, ಕಾವ್ಯದಲ್ಲೇ ಉತ್ತರ ಕೊಟ್ಟರು. ಸುಮಾರು ಒಂದು 3 ಗಂಟೆಗಳ ಕಾಲ ನಮ್ಮ ಕಲಿನಾ ಕ್ಯಾಂಪಸ್ನಲ್ಲಿ GSS ಅವರೊಂದಿಗೆ ನಾವೆಲ್ಲ ಸೇರಿ, ಅವ್ರ ಕವಿ, ನಾವೆಲ್ಲ ಕಿವಿಯಾದದ್ದು ಇವತ್ತಿಗೂ ನೆನಪಿದೆ. ಇದು ಸುಮಾರು 35 ವರ್ಷಗಳ ಹಿಂದಿನ ಮಾತು. ಅವ್ರು ಹೇಳ್ತಾರೆ, ಹೈಕೋರ್ಟ್, ನಾನು ಬರೆಯುತ್ತೇನೆ, ಕವಿ ಹೇಳ್ತಾರೆ, ನಾನು ಬರೆಯುತ್ತೇನೆ ಸುಮ್ಮನಿರಲಾರದಕ್ಕೆ, ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಎನ್ನುವಂಥ. ನನ್ನ ವೇದನೆ ಸಂವೇದನೆಗಳನ್ನು ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದಕ್ಕೆ. ಕವಿಯಾದವನು ಸುತ್ತಮುತ್ತಲಿನ ವಿದ್ಯಮಾನಗಳಿಗೆ ಪ್ರಶ್ನಿಸಬೇಕಾಗತ್ತೆ, ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಅವರೇ ಒಂದು ಮಾತು ಹೇಳ್ತಾರೆ, ನನಗೆ ಭಾಳ ಇಷ್ಟವಾದ ಮಾತು. ಕವಿಯಾಗುವುದು ಅಂತ ಹೇಳಿದ್ರೆ ಸಮುದಾಯದ ನಡುವೆ ನಿಂತು ಮಾತನಾಡತೊಡಗುವುದು. GSS ಸಮುದಾಯದ ಕವಿ, GSS ಸಮಾಜಮುಖಿಯಾದಂತಹ, ಜನಮುಖಿಯಾದಂತಹ. ಅವರು ಪ್ರಕೃತಿ, ಮತ್ತೊಂದು ಮಗದೊಂದು, ಆಧ್ಯಾತ್ಮ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡವರಲ್ಲ. ನಮ್ಮ ನವೋದಯದ ಕವಿಗಳೆಲ್ಲ ಆಹಾ ಆಹಾ ಅಂತ ಹೇಳಿ ಗಗನ ಕುಸುಮವನ್ನು ಮೂಸುವ. ನೀವು ಪ್ರಶ್ನೆ ಮಾಡ್ಬೋದು, ಅವರ ಒಂದು 7 ಸುತ್ತಿನ ಮಲ್ಲಿಗೆ ಅಂತ ಹೇಳಿ ಒಂದು ಕವಿತೆ ಇದೆ, ತುಂಬ ಚೆನ್ನಾಗಿದೆ. ನಾನು ಕಲಭಾಗವತವರದ್ದು ನೀರು ಕೇಳಿದ್ದು ಇರಬಹುದು. ಪ್ರಕೃತಿಯನ್ನು ಬಿಟ್ಟು ಮನುಷ್ಯ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದೇ ಬೇರೆ ಮಾತು. ನನ್ನ ವೇದನೆ ಸಂವೇದನೆಗಳನ್ನು, ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದಕ್ಕೆ, ನಿಂತು ನೀರಾಗದೆ ಮುಂದೆ ಹರಿಯುವುದಕ್ಕೆ, ಎಲ್ಲದರ ಜೊತೆ ಬೆರೆಯುವುದಕ್ಕೆ ನಾನು ಬರೆಯುತ್ತೇನೆ. ನನ್ನನ್ನು ನಾನು ಕಂಡುಕೊಳ್ಳುವುದಕ್ಕೆ, ಮತ್ತೆ ಕಾಣಿಸುವುದಕ್ಕೆ. ಎಷ್ಟು ಚೆನ್ನಾಗಿದೆ. ಒಂದು ಕವಿಯಾದವನು ಕಂಡುಕೊಳ್ಬೇಕಂತ, ಅಂದರೆ ಕಾಣಿಸ್ಬೇಕಂತ. ನನ್ನನ್ನು ನಾನು ಕಂಡುಕೊಳ್ಳುವುದಕ್ಕೆ ಮತ್ತೆ ಕಾಣಿಸುವುದಕ್ಕೆ, ನಿಮ್ಮೊಂದಿಗೆ ಸಂವಾದಿಸಲಿಕ್ಕೆ. ಸಂವಾದ, ಡೈಲಾಗ್. ಇದು ಯುಗಾದಿ ಆಗಿರು ಸಂವಾದಿ ಅಂತ ಹೇಳಿ ಬೇಂದ್ರೆ. ನಿಮ್ಮೊಂದಿಗೆ ಸಂವಾದಿಸಲಿಕ್ಕೆ ನಾನು ಬರೆಯುತ್ತೇನೆ. ಇದು ಬಹಳ ಮಹತ್ವ. ನಾನು ಬರೆಯುತ್ತೇನೆ ಖುಷಿಗೆ, ನೋವಿಗೆ, ರೊಚ್ಚಿಗೆ ಮತ್ತು ಹುಚ್ಚಿಗೆ, ಅಥವಾ ನಂದಿಸಲಾರದ ಕಿಚ್ಚಿಗೆ. ಇದು GSS. ಸರಳವಾಗಿದೆ ಕಾವ್ಯ, ಆದರೆ ಅಷ್ಟೇ ಸುಂದರವಾಗಿದೆ. GSS ಅವರ ಭಾವಗೀತೆಗಳಾಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ವೈಚಾರಿಕತೆ ಅಂದ ತಕ್ಷಣ ಬಹಳ ಗಾಢವಾದ ವೈಚಾರಿಕತೆ ಅಲ್ಲ, ಓಡಿ ಹೋಗ್ತಾರೆ. ನಮ್ಮಲ್ಲಿ ಸುಬ್ಬಣ್ಣ ಅಂತ ಸುಬ್ಬಣ್ಣ ಅಂತ ಕೇಳಿರ್ಬೋದು. ಈ ವಿಶ್ವವಿದ್ಯಾಲಯದ ಸೆಮಿನಾರುಗಳೆಲ್ಲ, ಇಲ್ಲಿ ಹಿರಿಯರಾದಂತಹ ಕೊಲ್ಯಾರು ರಾಜಶೆಟ್ಟಿ ಅವರಿದ್ದಾರೆ, ಶ್ರೀನಿವಾಸ್ ಚೌಕಟ್ಟೆ ಬಂದಿದ್ದಾರೆ. ಈ ವಿಶ್ವವಿದ್ಯಾಲಯದ ಸೆಮಿನಾರುಗಳೆಲ್ಲ ಹೇಗಿರ್ತವೆ ಅಂದರೆ, ಸುಬ್ಬಣ್ಣ ಹೇಳ್ತಾರೆ, ಮೆಣಸಿನ ಹೊಗೆ ಹಾಕುವ ಕೆಲಸ ಅಂತ.
ಬಹುಶಃ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಆ ಥರ ಮಾಡೋದಿಲ್ಲ. ಮೆಣಸಿನ ಹೊಗೆ ನನಗೆ ಗೊತ್ತಾಗುತ್ತಾನೆ ಯಾವುದಕ್ಕೆ ಮೆಣಸಿನ ಹೊಗೆ ಹಾಕ್ತಾರೆ. ನೀವು ಗ್ರಾಮೀಣ ಪ್ರಾಂತ್ಯದಿಂದ ಬಂದದ್ದು ಅಂಥದ್ದು ಆಗಬಾರ್ದು. ಘಾಟು ನಮಗೆ ತೊಂದರೆಯನ್ನು ಕೊಡಬಾರ್ದು. ಕಾವ್ಯ ಲವಲವಿಕೆಯನ್ನು, ಅದು ಮೊನ್ನೆ ಪುತಿನ ಅವರ ಮಗಳು ಅದನ್ನು ಹೇಳ್ತಾ ಇರ್ತಾರೆ. ಕಾವ್ಯದ ಉದ್ದೇಶವೇ ಅದು ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ರೀತಿಯಲ್ಲಿ ಹಗುರಗೊಳಿಸುವಂಥದ್ದು, ಲಘುವಾಗಿ ಹೇಳುವಂಥ. ಎಷ್ಟು ಚೆನ್ನಾಗಿದೆ ಕಾವ್ಯ ಸಾಹಿತ್ಯವನ್ನು. ವಿಶ್ವ ಪುಸ್ತಕ ದಿನಾಚರಣೆ ಮಾಡ್ತಾ ಇದ್ದೇವೆ. ಸಾಹಿತ್ಯದಿಂದ ಮನಸ್ಸಿಗೆ ಒಂದು ಹಗುರ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಅಂತ ನನ್ನ ಕನಕದಾಸ. ಅದನ್ನು ಪುತಿನ ಹೇಳೋದು ಅದೇ ಮಾದರಿ ಅಂತ. ಎಲ್ಲ ಸಮಾನ ಚಿಂತನೆ. ಶ್ರೇಷ್ಠ ಜಗತ್ತಿನ ಕವಿಗಳೆಲ್ಲ, ಅದು ಶೇಕ್ಸ್ಪಿಯರ್ ಆಗಿರ್ಬೋದು, ಡಾಂಟೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಗಮನಿಸಿ ಅಲ್ಲಿ ಅವ್ರು ಹೇಳುವಂಥದ್ದು ಲಘುವಾಗಿ ಎಲೆಮನ, ಗೆಲುವಾಗಿ ಎಲೆಮನ. ಮನಸ್ಸಿಗೆ ಗೆಲುವಾಗಬೇಕು. ಲಘುವಾಗಲೆ ಮನ, ಗೆಲುವಾಗಲೆ ಮನ, ಹಾರಬೇಕು. ಮನುಷ್ಯ ಹಗುರಾಗಬೇಕು. ಹಾರಬೇಕಾದ್ರೆ ಸ್ವಲ್ಪ ಲೈಟ್ ಆಗಬೇಕಲ್ಲ. ಹಾರು ಹರಿಯ ಮುಟ್ಟು ಏನು ಎಷ್ಟು ಚೆನ್ನಾಗಿದೆ. ಆ ಮೇಲ್ಮುಖವಾಗಿ ಉಡ್ಡಯನ ಮಾಡುವಂಥ ವಿಮಾನ ಕೆಳಗೆ ಓಡಾಡ್ತಾ ಇದ್ರೆ ಅದು ಅಷ್ಟು ಚೆನ್ನಾಗಿರೋದು. ಅದು ಟೇಕ್ ಆಫ್ ಮಾಡಿ ಇದರ ಗುರಿಯನ್ನ ಗಮ್ಯ ಸ್ಥಾನವನ್ನು ಮುಟ್ಟಬೇಕಾಗುತ್ತೆ. ಹಾಗೆ ಆ ದೃಷ್ಟಿ ಬಹಳ ಸೊಗಸಾದಂತಹ ಕವಿತೆಗಳನ್ನು ಬರೆದವರು. ಕನ್ನಡ ಕಾವ್ಯದ ಎಲ್ಲ ಪ್ರಕಾರಗಳಲ್ಲೂ JSS ಅವರ ಕಾವ್ಯ ಭಾಷೆ ಚಂದ. ಇದೀಗ ಪೂರ್ಣಿಮಾ ಶೆಟ್ಟಿ ಅವರು ಒಂದು ಕವಿತೆಯನ್ನು ಓದಲಿಕ್ಕಿದ್ದಾರೆ. ಬಹಳ ನವೀನಾದಂತಹ ಹಾಸ್ಯ, ಮತ್ತೊಂದು ಮಗದೊಂದು ಎಲ್ಲವೂ ಇರುವಂತಹ ಒಂದು ಸೊಗಸಾದ ಕಾವ್ಯವನ್ನು ಭಾಗದ ಬೆಳವಣಿಗೆ ಪೂರ್ಣಿಮಾ ಶೆಟ್ಟಿ ಅವರ ಪಾತ್ರ ಮಹತ್ವವನ್ನು ತಂಗುತ್ತಿದೆ. ಇದೀಗ ಅವರು ಒಂದು ಕವಿತೆಯನ್ನು ಸಾದರಪಡಿಸಲಿಕ್ಕಿದ್ದಾರೆ. ಧನ್ಯವಾದಗಳು ಸರ್. JSS ಅವರ ಕಾವ್ಯಗಳಲ್ಲಿ ಮಾನವೀಯತೆಯ ಅಥವಾ ಮಧುರ ಸ್ಪಂದನೆ ಒಂದು ಎದ್ದು ಕಾಣುವಂಥ ಅಂಶ. ಅವರು ಬೇರೆ ಬೇರೆ ವಿಷಯಗಳಲ್ಲಿ ಇಡೀ ಸಮಗ್ರ ಕಾವ್ಯವನ್ನು ಓದಿದಾಗ ಎಷ್ಟೊಂದು ವಿಷಯಗಳ ಹರವು ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ಬಹಳ ಒಂದು ಸ್ವಲ್ಪ ಆಯ್ದುಕೊಟ್ಟಂಥ ಒಂದು ಕವಿತೆ ಇದು, ಜಡೆ ಎನ್ನುವಂಥ ಕವಿತೆ. ಇದನ್ನು ವಾಚನ ಮಾಡ್ತೇನೆ. ಲಲನೆಯರ ಬೆನ್ನಿನೆಡೆ ಹಾವಿನೊಲು ಜೋಲ್ವ ಜಡೆ, ಕಾಳಿಂದಿಯಂತಿಳಿದು ಕೊರಳಡೆಗೆ ಕವಲೊಡೆದು ಅತ್ತಿತ್ತ ಹರಿದ ಜಡೆ, ಚೇಳ್ಕೊಂಡಿಯಂತ ಜಡೆ, ಮೋಟು ಜಡೆ, ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ, ಎಣ್ಣೆ ಕಾಣದೆ ಹಿಣಿಲು ಹಿಣಿಲಾಗಿ ಹೆಣೆದ ಜಡೆ, ಬೆವರಿನಲ್ಲಿ ಧೂಳಿನಲ್ಲಿ ನೆನೆದಂಟಿಕೊಂಡಿರುವ ಗಂಟು ಜಡೆ, ಅಕ್ಕ ತಂಗಿಯ ಮುಡಿಯ ಹಿಡಿದು ನಾನೆಳೆದಂತ ಮಲ್ಲಿಗೆಯ ಕಂಪು ಜಡೆ, ಕೇದಿಗೆಯ ಹೆಣೆದ ಜಡೆ, ಮಾತೃ ಮಮತಾ ವೃಕ್ಷ ಬಿಟ್ಟ ಬೆಳಲಿನಂತೆ ಹರಡಿರುವ ತಾಯ ಜಡೆ, ಮಾತೃ ಮಮತಾ ವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ತಾಯ ಜಡೆ, ಕುರುಕುಲ ಜೀವಾಕರ್ಷಣ ಪರಿಣತ ಆ ಪಾಂಚಾಲಿಯ ಜಡೆ, ಸೀತೆಯ ಕಣ್ಣೀರೊಳು ಮಿಂದ ಜಡೆ, ಓ ಓ ಓ ಈ ಜಡಗೆಲ್ಲಿ ಕಡೆ, ಸಂಜೆಯಲ್ಲಿ ಹಗಲು ಕೆದರುವ ಕತ್ತಲೆಯ ಕಾಳ ಜಡೆ, ಬೆಳಗಿನಲ್ಲಿ ಇರುಳು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ, ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತ ಬರುವಂತ ಬೆಳ್ಳಕ್ಕಿಗಳ ಜಡೆ, ಕೊಂಚೆಗಳ ಜಡೆ, ಮರಮರದಿ ಬಳುಕುತಿಹ ಹೂ ಬಿಟ್ಟ ಬಳ್ಳಿ ಜಡೆ, ಕಾಡು ಬಯಲಿನ ಹಸುರು ಹಸರದಲ್ಲಿ ಹರಿಹರಿದು ಮುನ್ನಡೆವ ಹೊಳೆಯ ಜಡೆ, ಶ್ರೇಣಿ ಶ್ರೇಣಿಗಳಾಗಿ ಹರಿದಿರುವ ಗಿರಿಯ ಜಡೆ, ಗಿರಿಶಿವನ ಶಿರದಿಂದ ಹಬ್ಬಿ ಹಸರಿಸಿ ನಿಂದ ಕಾನನದ ಹಸುರು ಜಡೆ, ನಕ್ಷತ್ರಗಳ ಮುಡಿದ ನಟ್ಟಿರುಳ ನಭದ ನಡೆ, ನಕ್ಷತ್ರಗಳ ಮುಡಿದ ನಟ್ಟಿರುಳ ನಭದ ಜಡೆ, ಮುಂಗಾರು ಮೋಡಗಳು ದಿಕ್ಕು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ, ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನ್ನೇ ವ್ಯಾಪಿಸುತ್ತ ತುಂಬಿರುವ ಜಡೆ, ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನ್ನೇ ವ್ಯಾಪಿಸುತ್ತ ತುಂಬಿರುವ ಜಡೆ, ಗಾನಗಳ ಕಾವ್ಯಗಳ ಶಿಲ್ಪಗಳ ಕಲೆಯ ಜಡೆ, ಎಲ್ಲವೂ ರಮ್ಯವೆಲ್ಲ ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ. ಚೆನ್ನಾಗಿದೆ ಕೊನೆಯ ಸಾಲು. ಜಡೆಯಾಚೆಗಿನ ತಾಯ ಮುಖ ಮಾತ್ರ ಕಾಣದಲ್ಲ. ಕಾವ್ಯ ವಿಸ್ಮಯವನ್ನು, ಅದ್ಭುತವಾದಂತಹ ಕನ್ನಡದ ಶ್ರೇಷ್ಠ ಕವಿತೆಗಳನ್ನು ಪಟ್ಟಿ ಮಾಡುವಾಗ ಈ ಕವಿತೆಯನ್ನು ವಿದ್ವಾಂಸರು ಹೆಕ್ಕಿಕೊಟ್ಟಿದ್ದಾರೆ. JSS ಅಂದ ತಕ್ಷಣ ನಾವು ಅವರ ಅನೇಕ ಪ್ರಸಿದ್ಧವಾದ ಹಾಡುಗಳನ್ನು ನಾವು ಮತ್ತೆ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇದೆ. ಅವ್ರು ಕೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ. ದೊಡ್ಡ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ,
ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತ ಇದ್ದಾರೆ ಲೇಖಕರು. ಗಮನಿಸಿ, ಪ್ರೀತಿಯನ್ನು ಹಂಚಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಕಾವ್ಯದ 2 ಕೇಂದ್ರ ಬಿಂದುಗಳು. ಒಂದು ಕಾಲ, ಕಾಲದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಚಿಂತನೆ ಮಾಡಿದಂತಹ ಕೆಲವು ಕವಿಗಳು, ಕಣಿವೆಯವರು, ಅನಂತರ ಕುವೆಂಪುರವರು. ಕಣಿವೆಯವರ ಬಹಳ ಪ್ರಸಿದ್ಧವಾದ ಕವಿತೆ ರೀತಿಯಲ್ಲಿ ಮಬ್ಬಿನಿಂದ ಮಬ್ಬಿಗೆ, ಗಡಿಯಾರದ ಗಡಿಯಲ್ಲಿ ಅಷ್ಟು ಅನೇಕ ಮಹತ್ವದ ಕವಿತೆಗಳನ್ನು ರಚನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಒಂದು ಕಾಲ, ಇನ್ನೊಂದು ಅವ್ರು ಹೇಳುವಂತಹದ್ದು ವ್ಯಕ್ತಿ ಅಥವಾ ಮನುಷ್ಯ. JSS ಅವರ ಎಲ್ಲ ಕವಿತೆಗಳ ಕೇಂದ್ರ ಬಿಂದುವೆ ಮನುಷ್ಯ ಕೇಂದ್ರಿತವಾದಂತಹ ಚಿಂತನೆ. ಯಾವುದೇ ಕವಿತೆ ದೇವರಲ್ಲಿ ಮನುಷ್ಯತ್ವವನ್ನು ಕಾಣ್ತಾರೆ. ಇದೀಗ ನಮ್ಮ ವಿಭಾಗದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಈಗಾಗಲೇ 9 ಕೃತಿಗಳನ್ನು ರಚನೆ ಮಾಡಿದೆ ಹಿರಿಬಿಟ್ಟು. ಇತ್ತೀಚೆಗಷ್ಟೇ ಅವರ ಕವಿತೆಗೆ ಅನೇಕ ಬಹುಮಾನಗಳು ಅವರು ನಾವು ಅಭಿನಂದಿಸ್ತಾ. ಅನಿತಾ ಅವರಿಗೆ ಒಂದು ಒಳ್ಳೆಯ ಕವಿತೆಯನ್ನು ಕೊಟ್ಟಿದ್ದೆ, ಬಹಳ ಭಿನ್ನವಾದಂತಹ ಕವಿತೆ. ಅವರು ಮೊನ್ನೆ ಹಾಕಿದರು, ನನಗೆ ಬಹಳ ವಾಚನೀಯವಾದ ಒಂದು ಕವಿತೆಯನ್ನು ಕಳಿಸಿ ಅಂತ ಹೇಳಿದರಂತೆ. ಇದು ಬಹಳ ವಾಚನೀಯವಾದ ಕನ್ನಡ ಕವಿಗಳು, ಕನ್ನಡ ವಿಮರ್ಶಕರು ಪಟ್ಟಿ ಮಾಡಿದಂತಹ JSS ಅವರ ಅತ್ಯುತ್ತಮ ಕವಿತೆಗಳಲ್ಲಿ ಒಂದು ಕವಿತೆ ಅಂತ ಹೇಳಿದ್ರೆ ವೈಶಾಖ ಶುಕ್ಲ ಪೂರ್ಣಿಮಾ. ಓದಿ ನೋಡಿ, ಎಷ್ಟು ಪ್ರಖರವಾದ ಚಿಂತನೆಯನ್ನ ಇದು ಒಳಗೊಂಡಿದೆ. ಇದೀಗ ಸರದಿ ಅನಿತಾ ಹಾಕಿದೆ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಪುಸ್ತಕ ದಿನದ ಪ್ರೀತಿಯ ಶುಭಾಶಯಗಳು. JSS ಅವರ 1966ರಲ್ಲಿ ಪ್ರಕಟವಾದ ತೆರರ ದಾರಿ ಕವನ ಸಂಕಲನದ ಸರ್ ಆಯ್ದು ಕೊಟ್ಟ ಒಂದು ಕವಿತೆಯನ್ನು ವಾಚಿಸುತ್ತಿದ್ದೇನೆ. ಕವಿತೆಯ ಶೀರ್ಷಿಕೆ ವೈಶಾಖ ಶುಕ್ಲ ಪೂರ್ಣಿಮಾ. ವೈಶಾಖ ಶುಕ್ಲ ಪೂರ್ಣಿಮಾ ರಾತ್ರಿ, ವೈಶಾಖ ಶುಕ್ಲ ಪೂರ್ಣಿಮಾ ರಾತ್ರಿ ಹಬ್ಬಿದೆ ಸುತ್ತ. ಕರಗಿ ಹೋಗಿದೆ ಕತ್ತಲೆಯ ಹುತ್ತ. ಹೆಡೆಮುದುರಿ ಬಿದ್ದಿದೆ ಕೆಳಗೆ, ಹೆಡೆಮುದುರಿ ಬಿದ್ದಿದೆ ಕೆಳಗೆ ಸಾಷ್ಟಾಂಗ ವಿನ್ಯಾಸದಲ್ಲಿ. ಮಿನುಗು ದೀಪದ ಮೈಯ ನಗರ, ಮಿನುಗು ದೀಪದ ಮೈಯ ನಗರ ವಿಸ್ತಾರ. ಆಕಾಶಾದ್ಯಂತ ಹರಿದಿದೆ ಬೆಳುದಿಂಗಳಿನ ಪ್ರಭಾಪೂರ. ಮೌನ ಧ್ಯಾನಸ್ಥವಾಗಿವೆ, ಮೌನ ಧ್ಯಾನಸ್ಥವಾಗಿವೆ ಈ ವಸಂತ ಸುಮಭಾರ. ಗಂಧೋನ್ಮತ್ತ ಸಂಕುಲ. ದಿಕ್ಕು ದಿಕ್ಕುಗಳಲ್ಲಿ ಕೈ ಮುಗಿದು ನಿಂತಿವೆ ಮೋಡ, ದಿಕ್ಕು ದಿಕ್ಕುಗಳಲ್ಲಿ ಕೈ ಮುಗಿದು ನಿಂತಿವೆ ಮೋಡ. ತೋಡಿಕೊಳ್ಳುವ ಹಾಗೆ, ತೋಡಿಕೊಳ್ಳುವ ಹಾಗೆ ಹೃದಯ ಭಾರ. ಕಾರುಣ್ಯ ಲಹರಿಯೊಳದ್ದಿ ಕಣ್ತೆರೆದ ನಕ್ಷತ್ರಗಳ, ಕಾರುಣ್ಯ ಲಹರಿಯೊಳದ್ದಿ ಕಣ್ತೆರೆದ ನಕ್ಷತ್ರಗಳ ತುಟಿಯಲ್ಲಿ ಮಿನುಗುತ್ತಿದೆ, ತುಟಿಯಲ್ಲಿ ಮಿನುಗುತ್ತಿದೆ ನಿಶಬ್ದ ಮಂತ್ರೋಚ್ಚಾರ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಓ ಸ್ವಾಮಿ, ಓ ಸ್ವಾಮಿ, ನೀ ಬರುವ ಮೊದಲು ಅಸಂಖ್ಯಾತ ವೈಶಾಖ ಶುಕ್ಲ. ಓ ಸ್ವಾಮಿ, ನೀ ಬರುವ ಮೊದಲು ಅಸಂಖ್ಯಾತ ವೈಶಾಖ ಶುಕ್ಲ. ಪೂರ್ಣಿಮಾ ರಜನಿಗೆ ಎಚ್ಚರವಿರದ ನಿದ್ರೆ. ನೀ ಬಂದ ಮೇಲೆ, ನೀ ಬಂದ ಮೇಲೆ ವರುಷ ವರುಷವೂ ಈ ವೈಶಾಖ ಶುಕ್ಲ. ಪೂರ್ಣಿಮೆಗೆ ನಿನ್ನ ಧ್ಯಾನದ ಮುದ್ರೆ, ಪೂರ್ಣಿಮೆಗೆ ನಿನ್ನ ಧ್ಯಾನದ ಮುದ್ರೆ. ವಂದನೆ. ತುಂಬಾ ಚೆನ್ನಾಗಿದೆ. ವೈಶಾಖ ಶುಕ್ಲ ಪೂರ್ಣಿಮೆಯ ವೈಶಿಷ್ಟ್ಯವನ್ನು ಇಷ್ಟು ಸೊಗಸಾಗಿ ಆ ಬುದ್ಧನ ಘನ ವ್ಯಕ್ತಿತ್ವವನ್ನು, ಹಿಮಂತ ವ್ಯಕ್ತಿತ್ವವನ್ನು ಕಾವ್ಯದಲ್ಲಿ ಕಟ್ಟಿಕೊಟ್ಟ ಉದಾಹರಣೆಗಳು ನನಗಂತೂ ಬಹಳ ಗೋವಿಂದ ಪೈಯವರ ಗುರುಗೊತ್ತಾ ಮೊದಲಾದಂತಹ ಅನೇಕ ಕವಿತೆಗಳನ್ನು ನಾವು ನೋಡಿದ್ದೀವಿ. ಅದು ಈ ಪರಿಯ ಕವಿತೆಯನ್ನು ಕನ್ನಡದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಅಂತಹ ಒಂದು ಉತ್ತಮ ಕವಿತೆಯನ್ನು ಬರೆದಂತಹ ಅನಿತಾ ಅವರಿಗೆ ಧನ್ಯವಾದಗಳು. ನಾನು ಈಗಾಗಲೇ ಹೇಳಿದ್ದೆ 5 ನಿಮಿಷದಲ್ಲಿ ಹೋಗಬೇಕು, ಬೇರೆ ಕಾರ್ಯಕ್ರಮ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. 5 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಯಾವುದೇ ಸಿದ್ಧಾಂತಕ್ಕೆ ತಮ್ಮನ್ನು, ಯಾವುದೇ ಒಂದು ಪ್ರಮೇಯಕ್ಕೆ ತಮ್ಮನ್ನು ಕಟ್ಟಿ ಹಾಕೊಂಡಾಗ ಮುಕ್ತವಾದ ಒಂದು ರೀತಿಯಲ್ಲಿ ಬಹುಶಃ ಕುವೆಂಪುರವರ ಒಂದು ಪ್ರಭಾವದಿಂದ ಅಂತ ಕಾಣ್ತದೆ. ವಿಶ್ವಮಾನವ ದೃಷ್ಟಿಕೋನವನ್ನು ಅವರು ಮತ್ತೆ ಮತ್ತೆ ತಮ್ಮ ಕಾವ್ಯದಲ್ಲಿ ಪ್ರತಿಪಾದಿಸಿದರು. ಅವ್ರು ಹೇಳ್ತಾ ಇದ್ರು, ಅದು ಬೇಕು, ಇದು ಬೇಕು, ಎಲ್ಲವೂ ಬೇಕು ನನಗೆ. ಒಬ್ಬ ಕವಿಯಾದವನಿಗೆ, ಒಬ್ಬ ಸಾಹಿತಿ ಆದವನಿಗೆ, ಒಬ್ಬ ಲೇಖಕನಾದವನಿಗೆ, ಒಬ್ಬ ವಿದ್ಯಾರ್ಥಿ ಆದವನಿಗೆ ಬದುಕಿನಲ್ಲಿ ಎಲ್ಲವೂ ಬೇಕು. ನನಗೆ ಅದು ಬೇಡ, ಇದು ಬೇಡ ಅಂತ ಹೇಳಿ ಕೆಲವರಿಗೆ ಬಸಳೆ ಸೊಪ್ಪು ತಿನ್ಲಿಕ್ಕೆ ಆಗುದಿಲ್ಲ, ಹರಿವು ಸೊಪ್ಪು ಆಗುದಿಲ್ಲ, ಬೆಂಡೆಕಾಯಿ ಆಗುದಿಲ್ಲ, ಎಲ್ಲವನ್ನೂ ತಿನ್ನಬೇಕು. ದನ ನೋಡಿ ಎಲ್ಲವನ್ನೂ ತಿಂತಾ ಇರ್ತದೆ, ಹೌದಾನೆ? ಆ ಥರದಲ್ಲಿ ಅದು ಬೇಕು, ಇದು ಬೇಕು, ಎಲ್ಲವೂ ಬೇಕು ನನಗೆ. ದಾರಿ ನೂರಾರಿವೆ ಬೆಳಕಿನ ಅರಮನೆಗೆ ಅಂತ ಆಶಾವಾಗಿ
ಬೇಡ ನನಗೆ ಸಿದ್ಧಾಂತಗಳ ರಾದ್ಧಾಂತ. ಕೆಲವರು ಮಾತಾಡಿದ್ರೆ ಸಿದ್ಧಾಂತದಲ್ಲೇ ಇರ್ತಾರೆ, ಆ ಸಿದ್ಧಾಂತ ಈ ಸಿದ್ಧಾಂತ. ಕ್ಷಮೆ ಇರಲಿ, ನಾವು ಹೇಳ್ತಾ ಇರ್ತೀವಿ, ವಿಮರ್ಶೆ ಇರಲಿ ಮತ್ತೊಂದರಲ್ಲಿ. ಬೇಡ ನನಗೆ ಸಿದ್ಧಾಂತಗಳ ರಾದ್ಧಾಂತ, ನನಗಿಲ್ಲ ಇದೇ ಸರಿ ಇಷ್ಟೇ ಸರಿ ಎನ್ನುವ ಪಂಥ. ಯಾವುದೇ ಪಂಥಕ್ಕೆ ನಾನು ಅವರು ಕಟ್ಟಿ ಹಾಕೊಂಡವರಲ್ಲ. ನಾ ಬಲ್ಲೆ ಇವು ಎಲ್ಲ ಏರುವೆಯ ಒಂದೊಂದು ಹಂತ, ಇವುಗಳ ಮಿತಿ ಅನ್ನೋದು ನನಗೆ ಗೊತ್ತಿದೆ ಅನ್ನುವಂಥ. ನೂರಾರು ಭಾವದ ಭಾವಿ, ಇಷ್ಟೆಲ್ಲ ಭಾವಿಗಳಿವೆ. ಎತ್ತಿಕೋ ನಿನಗೆ ಬೇಕಾದಷ್ಟು ಸಿಹಿ ನೀರ. ನೂರಾರು ಭಾವಿಗಳಿವೆ, ಯಾವ ಭಾವಿಯಿಂದ ಬೇಕಾದರೂ ನೀರನ್ನು ಎತ್ಕೊಂಡು ಕುಡಿಬಹುದು. ಪಾತ್ರೆಯ ಆಕಾರಗಳ ಕುರಿತು ಎತ್ತಕ್ಕೆ ಜಗಳ. ಪಾತ್ರೆ ಯಾವ ಪಾತ್ರೆ, ಕೊಪ್ಪರಿಗೆ ತಗೊಂಡು ಆ ನೀರು ಬರುತ್ತೆ, ಮಿಳ್ಳಿ ತಗೊಂಡು ಅದು ನೀರು ಬರುತ್ತೆ, ಹೌದಾ? ಬೊಗಸೆಯಲ್ಲಿ ಬೇಕಾದರೂ ತರುತ್ತೆ. ಸುಮ್ಮನೆ ಪಾತ್ರೆಯ ಆಕಾರಗಳ ಕುರಿತು ಏತಕ್ಕೆ ಜಗಳ. ನಮಗೆ ಬೇಕಾದದ್ದು ದಾಹ ಪರಿಹಾರ. ಚೆನ್ನಾಗಿ ನಮಗೆ ಬೇಕಾದದ್ದು ದಾಹ ಪರಿಹಾರ. ಕನ್ನಡ ಕಾವ್ಯಕ್ಕೆ ಹೊಸ ನಮೂನೆ, ಹೊಸ ಕಣ್ಣನ್ನು ಕೊಟ್ಟಂತಹ JSS ಅವರ ಚಿತ್ರ ಬಂತು ಅಂತ ಕನ್ನಡದಲ್ಲಿ ಜಯಸಾಲಿ. ನನಗೆ ಅವ್ರ ಕಣ್ಣು ನೋಡಿ ನನ್ನ ಕಣ್ಣನ್ನೇ ನೋಡ್ತಾ ಇದ್ದಾರೆ ಅನ್ನುವಂಥ ಚಿತ್ರ ಇದೆ. ಮುಂದೆ ಹೇಳಿ. ಜಯಸಾಲಿನವರ ಪ್ರತಿಭೆ ಅದು ಅಪಾರವಾದ, ಸಾಟಿ ಇಲ್ಲದ ಪ್ರತಿಭೆ. ನಿನ್ನೆ ಕೇಳ್ತಾ ಇದ್ದೆ, ನಾನು ನಿನ್ನೆ ಸುಮಾರು ಒಂದು ಅರ್ಧ ಗಂಟೆ ಮಾತಾಡಿದೆ. ಇದು 4000 ಚಿತ್ರ, 4000ಕ್ಕೂ ಹೆಚ್ಚು ಕ್ಯಾರಿಕೇಚರನ್ನು ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಭಿಮಾನ ಪಡುವಂತಹ ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಕಣ್ಣು ನೋಡಿ, ದಯವಿಟ್ಟು ನೋಡಿ ಎಂತಹ ಕಾಂತಿ ಅಂತ ಹೇಳ್ತಾರೆ. ಎಂತಹ ಚಿತ್ರ ಇದು ಕಾಣ್ತದೆ. ಆ ಕಣ್ಣು ನೋಡಿ, ಕಣ್ಣು ಗುಡ್ಡೆ ಅಂತ. 2 ನಿಮಿಷ. ಈಗೆಲ್ಲ ನಿಡ್ಲಿಕ್ಕೆ ಆಗುತ್ತೆ, ಈಗೆಲ್ಲ ನಿಡ್ಲಿಕ್ಕೆ ಆಗುತ್ತೆ. ಮುಖ ಅಡ್ಡಾಗೋದು ಬೇಡ, ಸೈಡಲ್ಲಿ ಇಲ್ಲ, ಚೇರ್ ಮೇಲೆ. ಆದ್ಮೇಲೆ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಣ್ಣವನ್ನ ಗಾಢಗೊಳಿಸಿದಂತಹ ಮಹತ್ವದ ಕವಿ ನಮ್ಮ GS ಶಿವರುದ್ರಪ್ಪ. ಅವರ ಹಣತೆಯ ಹಾಡು ಅಂತ ತುಂಬ ಮಹತ್ವದ ಕವಿ. ಆ ಕವಿಯ ಸಾಧನೆಯನ್ನು, ಈ ಪುಸ್ತಕವನ್ನು ದಯವಿಟ್ಟು ಶತಮಾನೋತ್ಸವದ ಹೊತ್ತಿಗೆ JSS ಅವರನ್ನ ಯಾರು ಬೇರೆ ಯಾವ ಪುಸ್ತಕ ಓದದೇ ಇದ್ರು ಅಡ್ಡಿಲ್ಲ, ಅವರ ಸಮಗ್ರ ಕಾವ್ಯ ಓದಿಕೊಳ್ಬೋದು. ಅದ್ರ ಜೊತೆಗೆ JSS ಅವರ ಸಾಧನೆಯ ವೈಶಿಷ್ಟ್ಯ, ಅವರ ಕೊಡುಗೆ, JSS ಅವರ ಒಂದು ಸ್ಥಾನಮಾನ ಏನು ಕನ್ನಡದಲ್ಲಿ ಅಂತ ಇದನ್ನು ಬಹಳ ಸೊಗಸಾಗಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಈ ಕೃತಿಯನ್ನು ತಾವೆಲ್ಲ ಓದಬೇಕು ಅಂತ ಹೇಳ್ತಾ, ಇದೊಂದು ಆರಂಭ ಅಷ್ಟೇ. ನಾವು 7ನೇ ತಾರೀಕು, ಫೆಬ್ರವರಿ 7ನೇ ತಾರೀಕು ಈಗಾಗಲೇ ಒಂದು ಕಾರ್ಯಕ್ರಮ ಮಾಡಿದ್ವಿ. 2ನೇ ಕಾರ್ಯಕ್ರಮ ಇದು. ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಕರ್ನಾಟಕದ 16 ಮಂದಿ ವಿದ್ವಾಂಸರು, MS ಆಶಾದೇವಿ ಇರ್ಬೋದು, ಕರ್ನಾಟಕ JSS ಪ್ರತಿಷ್ಠಾನ ಇರ್ಬೋದು, ಅವರೆಲ್ಲ ಬಂದು ಇದೇ ವೇದಿಕೆಯಲ್ಲೋ ಎಲ್ಲೋ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡುವ ಯೋಚನೆಯನ್ನು ಮಾಡಿದ್ದೇವೆ. ಮುಂಬೈ ಕನ್ನಡ ವಿಭಾಗ ಒಂದು ರೀತಿಯಲ್ಲಿ ಅದೃಷ್ಟವಂತ ವಿಭಾಗ. ಕನ್ನಡ ವಿಭಾಗಕ್ಕೆ ಕಾಲಕಾಲಕ್ಕೆ ಒಂದು ಉಪನ್ಯಾಸ ನೀಡಿ ಸಹಾಯ ಸಹಕಾರವನ್ನು ನೀಡಿದವರು, ಹಾಡಿನ ಮುಖಾಂತರವಾಗಿ ನಾಡನ್ನು ಕಟ್ಟಿದರು JSS ಅವರನ್ನು ನಾವು ಸದಾ ನೆನೆಬೇಕು. ಅಂತಹ ಕವಿ ವಿಭೂತಿಗೆ ನಾವು ನಿಜವಾಗಿ ನಮನವನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ. ಅದೃಷ್ಟಿಯಿಂದ ಇವತ್ತಿನ ವಿಶ್ವ ಪುಸ್ತಕ ದಿನಾಚರಣೆಯ ಸಂದರ್ಭದಲ್ಲಿ ಕವಿಯನ್ನು ನೆನಪು ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ಬಹಳ ಸೊಗಸಾಗಿ ಈ ಕಾರ್ಯಕ್ರಮದಲ್ಲಿ ಪದ್ಯಗಳನ್ನು ಓದಿ ಹಾಡಿ ಮೆರಗು ನೀಡಿದಂತಹ ಕಲಾಭಾಗವತ್ ಅವರಿಗೆ, ಪೂರ್ಣಿಮಾ ಶೆಟ್ಟಿ ಅವರಿಗೆ, ಅನಿತಾ ಅವರಿಗೆ, ಇದಕ್ಕೆ ಸಾಕ್ಷಿಯಾದಂತಹ ನಮ್ಮ CS ಆಗಿದ್ದಾರೆ ನಮ್ಮ ಸುಧೀರಣ್ಣನವರಿಗೆ, ಎಲ್ಲರಿಗೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ವಿಶೇಷವಾದಂತಹ ಒಂದು ಮೆರಗು ನೀಡಿದೆ. ನಮಗೆ ಧನ್ಯವಾದವನ್ನು ಅರ್ಪಿಸ್ತಾ 2ನೇ ಹಂತದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ದೂರದ ಪುಣೆಯಿಂದ ಗೆಳೆಯ ಮಹೇಶ್ ಹೆಗಡೆ ಹೊಳಲಿ ಅವರು ಬಂದಿದ್ದಾರೆ. ಅವರ ಪುಸ್ತಕ ಇದೀಗ ಬಿಡುಗಡೆ ಆಗ್ತಾ ಇದೆ. ಧನ್ಯವಾದ. ಬನ್ನಿ ಮಹೇಶ್ ಬನ್ನಿ.